ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀನಿ. ಅದು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಅಲ್ಲಿ ಹೋದ್ಮೇಲೆ ತಿಳಿಸ್ಕೊಡ್ತೀನಿ. ಈಗ ತಿರುವಣ್ಣಾಮಲೈಗೆ ಹೋಗೋಕ್ಕೆ ಏನರಲ್ಲಿ ಹೋಗೋಣಪ್ಪ ಅಂದರೆ, ಇಲ್ಲಿಂದ ಡೈರೆಕ್ಟ್ ಟ್ರೈನ್ ಇಲ್ಲ. ಬೆಂಗಳೂರಿಂದ ಕೂಡ ಟ್ರೈನ್ ಇದ್ದಾವೆ, ಆದರೆ ಇವತ್ತಿನ ದಿವಸ ಇಲ್ಲ. ಬರೀ ಅದು ವಾರದಲ್ಲಿ 3 ದಿವಸ ಇರೋದು. ಅದು ಬಂದ್ಬಿಟ್ಟು ಸೋಮವಾರ, ಮಂಗಳವಾರ ಮತ್ತು ಶನಿವಾರ. ಹಾಗಾಗಿ ನಾವು ಬಸ್ಸಲ್ಲಿ ಹೋಗಬೇಕಾಗುತ್ತೆ. ಬನ್ನಿ, ತಿರುವಣ್ಣಾಮಲೈಯಲ್ಲಿ ಸಿಗ್ತೀನಿ. ಹೇಗೆ ಯಾವ ರೀತಿಲಿ ಹೋಗ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ತಿರುವಣ್ಣಾಮಲೈ. KSRTC ಬಸ್ಸು ನನಗೆ ಡೈರೆಕ್ಟ್ ನಾನ್ ಸ್ಟಾಪ್ ಸಿಗಲಿಲ್ಲ. ಹಾಗಾಗಿ ನಾನು 8ನೇ ಮೈಲಿ ಹತ್ರ ಇರೋ ನಾಗಸಂದ್ರ ಹತ್ರ ಇಳ್ಕೊಂಡಿದ್ದೀನಿ. ನೋಡಿರಿ, ಮೆಟ್ರೋಗೆ ಬಂದಿದ್ದೀನಿ. ಮೆಟ್ರೋಯಿಂದ ಮೆಜೆಸ್ಟಿಕ್ಕಿಗೆ ಬೇಗ ಹೋಗ್ಬೋದು ಅಂತ, ಯಾಕಂದರೆ ಸಣ್ಣಗೆ ಮಳೆ ಬೇರೆ ಬರ್ತಿತ್ತಲ್ಲ, ಲೇಟ್ ಆಗುತ್ತೆ ಅಂತ. ಬನ್ನಿ ಹೋಗೋಣ. ಬರೋ ಟೈಮಿಗೆ ಕರೆಕ್ಟಾಗಿ ಮೆಟ್ರೋನು ಬಂದಿದೆ. ಮೆಟ್ರೋ ಖಾಲಿ ಇದೆ. ಹತ್ಕೊಂಡು ಸೀದಾ ಮೆಜೆಸ್ಟಿಕ್ಕಿಗೆ ಹೋಗಿ ಇಳಿಯೋಣ. ನೋಡಿ, ಈ ಲೈನಲ್ಲಿ ನಿಂತ್ಕೊಳ್ಳೋಣ. ಮೆಜೆಸ್ಟಿಕ್ಕಲ್ಲಿ ಬಂದು ಮೆಟ್ರೋ ಇಳಿದೆ. ಈಗ ಇಳಿದ್ಬಿಟ್ಟು ಸೀದಾ KSRTC ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ತಿರುವಣ್ಣಾಮಲೈಗೆ ಹೋಗೋಕ್ಕೆ. ಹಂಗಾಗಿ ನಾನೀಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀನಿ. ಮೆಜೆಸ್ಟಿಕ್ಕಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಕಾಯ್ತಾ ಇದ್ದಾನೆ. ಅವನೇ ತಿರುವಣ್ಣಾಮಲೈಗೆ ಕರ್ಕೊಂಡು ಹೋಗ್ತಿರೋದು ನನ್ನ. ಸುಮಾರು 5:30 ಅಲ್ಲೇ ಕಾಯಿಸ್ತಾ ಇದ್ದೀನಿ. ನನಗೋಸ್ಕರ ಕಾಯ್ತಾ ಇದ್ದಾನೆ. ಈಗ ಎಷ್ಟು ಬಂದಿದ್ದೀನಿ, ಈಗ ಎಷ್ಟಾಗಿದೆ ಅಂದರೆ 8 ಗಂಟೆ ಆಗಿದೆ. ಈಗ ಫೋನ್ ಮಾಡಿಬಿಟ್ಟು ಅವನ ಹತ್ರಕ್ಕೆ ಹೋಗ್ಬಿಟ್ಟು ಸೀದಾ ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹೋಗಿ ಸೀದಾ ನಾವು ತಿರುವಣ್ಣಾಮಲೈಗೆ ಹೋಗೋಣ. ಬನ್ನಿ, ನಿಮಗೆ ತಿರುವಣ್ಣಾಮಲೈಯಲ್ಲಿ ಸಿಗ್ತೀನಿ. ನೋಡಿ, ಇವರೇ ನಮ್ಮ ಫ್ರೆಂಡು. ನನಗೋಸ್ಕರ ಎಷ್ಟೊತ್ತಾಗ ಕಾಯ್ತಿದ್ದವ್ರು ಇವರೇನೆ. ನೋಡಿ, KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಪಾರ್ಸಲ್ ತೊಗೊಂಬಂದಿದ್ವಿ. ಊಟ ಮಾಡ್ತಾಯಿದ್ವಿ. ಈಗ ಊಟ ಮುಗಿಸ್ಕೊಂಡು ಟ್ರೈನ್ ಎಲ್ಲ ಬಸ್ ಎಲ್ಲ ಬುಕ್ಕಿಂಗ್ ಅಂತ ಹೇಳ್ತಿದ್ದಾರೆ. ನಾವು ಬುಕ್ ಮಾಡಿಲ್ಲ, ಹಂಗೆ ಬಂದಿದ್ದೀವಿ. ಈಗ ತಮಿಳ್ನಾಡು ಗಾಡೀಲಿ ಹೋಗೋದಾ ಇಲ್ಲ ಬೇರೆ ಯಾವುದನ್ನ ಬಸ್ಸಲ್ಲಿ ಹೋಗೋದಾ, ಬನ್ನಿ ನೋಡಿ. ಸೀದಾ ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ದೇವಸ್ಥಾನಕ್ಕೆ 5-6 ಕಿಲೋಮೀಟ್ರ್ ಆಗುತ್ತೆ. ಆಟೋದಲ್ಲಿ ಬಂದಿದ್ದೀವಿ. ಈಗ ಬೆಟ್ಟ ಹತ್ತಬೇಕು ಇಲ್ಲೊಂದು, ಆದರೆ ಬೆಟ್ಟ ಹತ್ತಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಈಗ ಬೆಟ್ಟ ಹತ್ತಕ್ಕೆ ನಾನು ಬಿಡಲಿಲ್ಲ ಅಂದರೆ ಈ ದೇವಸ್ಥಾನನ ಒಂದು ರೌಂಡ್ ಹೊಡಿಬೇಕಂತೆ. ಸುಮಾರು 14 ಕಿಲೋಮೀಟ್ರ್ ಐತಂತೆ ಒಂದೇ ಒಂದು ರೌಂಡು ಈ ದೇವಸ್ಥಾನ ಬರೋಕ್ಕೆ. ಬನ್ನಿ, ಬೆಟ್ಟ ಹತ್ತಕ್ಕೆ ಬಿಡಲಿಲ್ಲ ಅಂದರೆ ದೇವಸ್ಥಾನ ರೌಂಡ್ ಹೊಡಿಯೋಣ. ನಾವು 14 ಕಿಲೋಮೀಟ್ರ್ ರೌಂಡ್ ಹೊಡಿತೀವಲ್ಲ ಈ ದೇವಸ್ಥಾನ ಅಂತೆ. ಬನ್ನಿ, ಆದರೆ ಅವು ಯಾವ್ಯಾವು ಅಂತ ನಿಮಗೆ ತೋರಿಸ್ತೀನಿ. ಮುಂದೆ ಹೋಗಿ ನೋಡೋಣ. ಹತ್ತನ ಅಂತ ಹೋದ್ವಿ. ಬೆಟ್ಟ ಹತ್ತಕ್ಕೆ ಬಿಡ್ತಿಲ್ಲ. ಹೆಂಗೆ ಅಂದರೆ ಫುಲ್ಲು ಮಳೆ ಬಂದುಬಿಟ್ಟಿದೆ. ಆಮೇಲೆ ದೇವಸ್ಥಾನದ ಒಳಗಡೆ ದರ್ಶನ ಮಾಡೋಣ ಅಂತ ಹೋಗೋಣ ಅಂದ್ರೂ ಫುಲ್ಲು ರಶ್ ಇದೆ ಅಂದ್ಬಿಟ್ಟು ಒಳಗಡೆನೇ ಬಿಡ್ತಿಲ್ಲ. ಅದಕ್ಕೆ ಈಗ ನಾವು ನೆಕ್ಸ್ಟ್ ಏನಪ್ಪ ಮಾಡ್ತಿದ್ದೀವಿ ಅಂತ ಏನು ಮಾಡ್ತೀವಪ್ಪ ಅಂದರೆ, ಗಿರಿವೆಲ್ಲಂ ಅಂದರೆ ಏನು ಅರ್ಥ ಅಂದರೆ ತಮಿಳಲ್ಲಿ ದೇವಸ್ಥಾನ ಸುತ್ತು ಅಂತ. ಹಾಗಾಗಿ ದೇವಸ್ಥಾನ ಸುತ್ತಬೇಕು ಅಂದರೆ 14 ಕಿಲೋಮೀಟ್ರ್ ಸುತ್ತಾಕಬೇಕು. ನಾವು ಇಲ್ಲಿ ಕರ್ಪೂರ ಹಚ್ಬಿಟ್ಟು ಗಣೇಶನಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಮುಂದೆ ಸಿಗ್ತೀನಿ. ನೋಡಿ, ಫಸ್ಟ್ನೇ ಲಿಂಗ ಇಂದ್ರಲಿಂಗ ಅಂತ. ಇದು ಒಳಗಡೆ ಹೋಗೋಕ್ಕೆ ತುಂಬ ರಶ್ ಇದೆ. ಒಳಗಡೆ ಕ್ಯೂ ನಿಂತ್ಕೊಳ್ಳೋಣ ಬನ್ನಿ. ನೋಡಿ, ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮೊಬೈಲ್ ತೆಗಿಯೋಕ್ಕೆ ಬಿಡಲಿಲ್ಲ. ಹಾಗಾಗಿ ವೀಡಿಯೋ ಮಾಡಿಲ್ಲ. ಯಾವ ಆಲ್ಮೋಸ್ಟ್ ವೀಡಿಯೋ ಮಾಡೋಕ್ಕಾಗಲ್ಲ ಅನ್ಕೊತೀನಿ. ಯಾಕೆಂದರೆ ರಶ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಫುಲ್ಲು ರಶ್ ಇದೆ. ಇದು ಹುಣ್ಣಿಮೆ ಟೈಮಲ್ಲಿ, ಅಮಾವಾಸ್ಯೆ ಟೈಮಲ್ಲಿ ಜನ ಜಾಸ್ತಿ ಇರ್ತಾರಂತೆ. ಪ್ರತಿದಿನ ಸ್ವಲ್ಪ ಕಮ್ಮಿ ಇರ್ತಾರಂತೆ. ನಾವು ಬಂದಿರೋದು ಇವತ್ತು ವಿಶೇಷವಾದ ದಿನ ಆಗಿದ್ದರಿಂದ ಜನ ಫುಲ್ ಇದ್ದಾರೆ. ಹಾಗಾಗಿ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗಲ್ಲ ಅನಿಸುತ್ತೆ. ನೋಡಿ, ಇದು ಬಂದು 2ನೇ ಲಿಂಗ, ಅಗ್ನಿಲಿಂಗ ಅಂತ. ಬನ್ನಿ, ಹೋಗಿ ನೋಡ್ಕೊಂಬರೋಣ. ನೋಡಿ, 3ನೇ ದೇವಸ್ಥಾನ ಬಂದ್ಬಿಟ್ಟು ಯಮಲಿಂಗ ಅಂತ. ಬನ್ನಿ, ಒಳಗಡೆ ಹೋಗೋಣ. ಇದು ಬಂದ್ಬಿಟ್ಟು 4ನೇ ಲಿಂಗ, ನಿವೃತ್ತಿ ಲಿಂಗ ಅಂತ. ಬನ್ನಿ, ಒಳಗಡೆ ಹೋಗೋಣ. ನೋಡಿ, ಇದು 5ನೇ ಲಿಂಗ, ಸೂರ್ಯಲಿಂಗ ಅಂತ. ಬನ್ನಿ, ಒಳಗಡೆ ಹೋಗೋಣ. ನೋಡಿ, ಇದು ವರುಣಲಿಂಗ ದೇವಸ್ಥಾನ. ಬನ್ನಿ, ಒಳಗಡೆ ಹೋಗೋಣ. ನೋಡೋಣ ದೇವ್ರ ನೋಡೋಕ್ಕಾಗುತ್ತೋ ಹೆಂಗೆ ಅಂತ.
ನೋಡಿ ನೆಕ್ಸ್ಟ್ ಬಂದಿದ್ದ ಜಾಗ ಬಂದು ವರುಣಲಿಂಗ ಅಂತ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಇದೇ ಕುಬೇರಲಿಂಗ, ಅದಕ್ಕೋಸ್ಕರ ಜನ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ನೋಡಿ. ಒಳಗಡೆ ಹೋಗೋಕೆ ಫುಲ್ ರಶ್ ಇದೆ, ಆದರೂ ಹೋಗೋಣ ಬನ್ನಿ. ನೋಡಿ ನಮ್ಮ ಹುಡುಗ ನಡೆದು ಕಾಲು ನೋವಾಗೈತೆ ಅಂದ್ಬಿಟ್ಟು ಕಾಲು ಮಸಾಜ್ ಮಾಡಿಸ್ಕೊತಿದ್ದಾನೆ. ಇದು ಬಂದ್ಬಿಟ್ಟು ಅರ್ಧ ಗಂಟೆಗೆ 90 ರೂಪಾಯಿ ಬರೀ ಕಾಲು ಮಸಾಜ್ ಮಾಡೋದು. ಫುಲ್ ಬಾಡಿ ಮಸಾಜ್ದು ಇನ್ನೂ ಜಾಸ್ತಿ ಇದೆ. ಇವು ಬೇಕಂದ್ರೆ ಇದು ಉಪಯೋಗಿಸ್. ನೋಡಿ ಇದು ಬಂದ್ಬಿಟ್ಟು ಚಂದ್ರಲಿಂಗ ಅಂತ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಎನರ್ಜಿ ಬರಲಿ ಅಂದ್ಬಿಟ್ಟು ಬೆಲ್ಲದ ನೀರಿಗೆ ಶುಂಠಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟಿದ್ದಾರೆ. ನಡೆದು ಸುಸ್ತಾಗಿರೋರ್ಗೆ ಎನರ್ಜಿ ಬರಲಿ ಅಂತ ಕುಡಿಲಿ ಅಂತ. ಇದೇ ನೋಡಿ ಕೊನೆಯ ಲಿಂಗ, ಈಶಾನ್ಯ ಲಿಂಗ ಅಂತ. ಒಳಗಡೆ ತುಂಬ ರಶ್ ಅಂದರೆ ಸಿಕ್ಕಾಪಟ್ಟೆ ಇದೆ. ನೋಡೋಣ, ಆದರೆ ತೋರಿಸ್ತೀನಿ ನಿಮಗೆ, ದರ್ಶನ ಮಾಡಿಸ್ತೀನಿ. ಓಂ ನಮಃ ಶಿವಾಯ. ಗೋಪುರ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಜ್ಯೋತಿ ಕಾಣಿಸ್ಬೇಕಾಯಿತು. ಇವತ್ತು ಮೋಡ ಜಾಸ್ತಿ ಮುಸ್ಕೊಂಡಿದ್ದ ಕಾರಣ ಜ್ಯೋತಿ ಕಾಣಿಸ್ತಿಲ್ಲ. ಬನ್ನಿ ಅಲ್ಲಿ ಹೋಗ್ತಾ ರೋಡಲ್ಲಿ ಎಲ್ಲನ ಕಂಡ್ರೆ ಜ್ಯೋತಿ ತೋರಿಸ್ತೀನಿ ನಿಮಗೆ. ಅದಕ್ಕೋಸ್ಕರನೇ ಇಷ್ಟೊತ್ತಕ ವೆಯ್ಟ್ ಮಾಡಿದ್ದು. ಆದರೆ ಬ್ಯಾಡ್ ಲಕ್ ಕಾಣಿಸ್ತಿಲ್ಲ. ಆದರೂ ಬೇಜಾರೇನಿಲ್ಲ, ಬನ್ನಿ ಅಲ್ಲೆಲ್ಲನ ಕಂಡ್ರೆ ತೋರಿಸ್ತೀನಿ. ಅರುಣಾಚಲಗಿರಿಯ ಪ್ರದಕ್ಷಿಣೆ ಮುಗಿಸ್ಕೊಂಬಂದು ತಿರುವಣ್ಣಾಮಲೈ ಇದು ವಿಶೇಷ ಏನಪ್ಪ ಈ ದೇವಸ್ಥಾನದ್ದು ಅಂದರೆ, ಇದು ಪಂಚಭೂತಗಳು ಅಂತ ಇರುತ್ತಲ್ಲ, ಭೂಮಿ, ಆಕಾಶ, ವಾಯು, ನೀರು ಮತ್ತು ಪಂಚಭೂತಗಳಲ್ಲಿ ಒಂದಾದ ಅಗ್ನಿ ಇರುತ್ತಲ್ಲ, ಅದನ್ನು ಪ್ರತಿಪಾದಿಸುವಂಥ ದೇವಸ್ಥಾನ ಇದಾಗಿರುತ್ತೆ. ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ, ಈಗ ಮೋಕ್ಷ ಸಿಗಬೇಕು ಅಂದರೆ ಚಿದಂಬರದಲ್ಲಿ ಇದೆಯಲ್ಲ ಆಕಾಶ ಲಿಂಗ ಅಂತ, ಅದನ್ನ ಹೋಗ್ಬಿಟ್ಟು ಕ್ರಮಬದ್ಧವಾಗಿ ದರ್ಶನ ಮಾಡಿದ್ರೆ ಮಾತ್ರ ಮೋಕ್ಷ ಸಿಗುತ್ತೆ. ಇಲ್ಲ ಅಂದರೆ ಅದು ಬಿಟ್ಟರೆ ಬೇರೆ ಕಾಶಿಗೆ ಹೋಗ್ಬಿಟ್ಟು ದೇಹ ತ್ಯಾಗ ಮಾಡೋದ್ರಿಂದ, ಅಲ್ಲೇ ಇದ್ದು ದೇಹ ತ್ಯಾಗ ಮಾಡ್ತೀವಲ್ಲ, ಅದರಿಂದ ಮೋಕ್ಷ ಸಿಗುತ್ತೆ. ತಿರುವಣ್ಣಾಮಲೆಯಲ್ಲಿರುವಂಥ ಅರುಣಾಚಲೇಶ್ವರನನ್ನು ಜಪಿಸಿದ್ರೆ ಸಾಕು ಮೋಕ್ಷ ಸಿಗುತ್ತೆ.
ಹಾಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದ್ಬಿಟ್ಟು ಅರುಣಾಚಲಗಿರಿನ ಸುತ್ತುತ್ತಾ ಇರ್ತಾರೆ, ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಮೋಕ್ಷ ಸಿಗಲಿ. ಇವತ್ತಿನ ದಿವಸ ಅರುಣಾಚಲಗಿರಿ ಮೇಲೆ ಮಹಾದೀಪಂ ಅಂತ ಇದೆ, ಅದು ಗಿರಿ ಮೇಲೆ ದೀಪ ಹಚ್ಚುತ್ತಾರೆ. ಅದು ಶಿವನ ಪ್ರತಿರೂಪ ಆಗಿರುತ್ತೆ. ಹಾಗಾಗಿ ಈ ದಿನ ಬಂದು ಎಲ್ಲರೂ ದೇವ್ರ ದರ್ಶನ ಪಡಿತಾರೆ. ತಿರುವಣ್ಣಾಮಲೆ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಇಲ್ಲಿಂದ ಸೀದಾ ಕಾಟ್ಪಾಡಿ ಜಂಕ್ಷನ್ಗೆ ಹೋಗ್ತೀವಿ. ಅಲ್ಲಿಂದ ಯಶವಂತಪುರಕ್ಕೆ ಇಲ್ಲ ಬೆಂಗಳೂರಿಗೆ ಯಾವ ಕಡೆ ಸಿಗುತ್ತೋ ಆ ಕಡೆ ಟ್ರೈನ್ ಹತ್ತೀವಿ. ಬನ್ನಿ ಹೋಗೋಣ, ಇನ್ನೇನು ಟ್ರೈನ್ ಬರೋ ಹೊತ್ತಾಯ್ತು. ನೋಡಿ ಈಗ ಕಾಟ್ಪಾಡಿಗೆ ಬಂದ್ವಿ. ನಾವು ಇದೇ ಟ್ರೈನಲ್ಲಿ ಬಂದಿದ್ವಿ. ನೋಡಿ ಟ್ರೈನ್ ಬಿಟ್ಟು ನಮ್ಮನ್ನ ಹೋಗ್ತಾ ಇದೆ. ಈಗ 11:15ಗೆ ಕಾವೇರಿ ಎಕ್ಸ್ಪ್ರೆಸ್ ಇದೆ, ಬೆಂಗಳೂರಿಗೆ KSRಗೆ ಹೋಗೋದು. ಬನ್ನಿ ಅದು ಬರೋ ತನಕ ಹೋಗಿ ಊಟ ಮಾಡ್ಕೊಂಬಂದು ಅದನ್ನು ಕಾಯೋಣ. ನೋಡಿ ಊಟಕ್ಕೆ ಪ್ಲೇನ್ ದೋಸೆ ಆರ್ಡ್ರ್ ಮಾಡಿದ್ವಿ. ಬೆಂಗಳೂರು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇಲ್ಲಿಂದ ಸೀದಾ ಬಸ್ ಹತ್ಕೊಂಡು ತುಮಕೂರು ಬಸ್ಸು ಮನೆ ಕಡೆಗೆ ಹೋಗ್ತಾ ಇರೋದೆ. ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.